ಫಸ್ಟ್ ಟೈಮ್ ನಾನು ಫ್ಯಾಬ್ರಿಕ್ ಟೆಕ್ಸ್ಚರ್ ಆರ್ಟ್ ನೋಡಿದವಾಗ ವಾವ್ ಎಷ್ಟು ಚೆನ್ನಾಗಿದೆ, ನಾವು ಮಾಡ್ಬೋದು, ಒಂದು ಬಟ್ಟೆ ತಗೊಬಂದ್ಬಿಟ್ಟು ಮಾಡಿದ್ರೆ ಆಯಿತು, ಎಷ್ಟು ಬೇಗ ಎಷ್ಟು ಈಸಿ ಅಂತ ಅನಿಸಿತ್ತು. ನನ್ನ ಹತ್ರ ಒಂದು ಫ್ಯಾಬ್ರಿಕ್ ಇದ್ದಿತ್ತು, ಅದನ್ನ ತಗೊಂಡು ವೈಟ್ ಸಿಮೆಂಟ್ ಮತ್ತು ನೀರಿನ ಮಿಕ್ಸಲ್ಲಿ ಅದ್ಬಿಟ್ಟು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಮಾಡ್ತಾ ಇದೆಷ್ಟು ಈಸಿ ಇದೆ, ನಾನು ಹೇಳ್ದಂಗೆಲ್ಲ ಕೇಳ್ತಾ ಇದ್ದೆ, ನಾನು ಯಾವ ಥರ ಡಿಸೈನ್ ಮಾಡಿದ್ರು ಆ ಥರ ಮಾಡ್ಬೋದಲ್ಲ ಅಂತ ಭಾರಿ ಖುಷಿ ಆಗ್ತಾ ಇದ್ದಿತ್ತು. ಆ ಬಟ್ಟೆನೂ ಅಷ್ಟೇ ಒಳ್ಳೆ ಸೀರೆ ನೆರಿಗೆ ಮಾಡ್ದಂಗೆ ನಿಲ್ತಾ ಹೋಯಿತು. ಆಯ್ತು ಇದಿನ್ನು ಮುಗೀತಲ್ವಾ, ಇನ್ನು ನಾನು ವೈಟ್ ಸಿಮೆಂಟ್ ಹಾಕ್ತಾ ಹೋದ್ರಾಯ್ತು ಅಂತ ಅಂದ್ಕೊಂಡೆ. ಒಳ್ಳೆ ಸ್ಟ್ರಕ್ಚರ್ ಹೇಗಿದ್ದರೂ ಬಂದಿರುತ್ತೆ, ಅದಕ್ಕೊಂಚೂರು ಬಣ್ಣ ಹೊಡೆದ್ರೆ ಮುಗ್ದೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಉಳಿದಿರೋ ಬಟ್ಟೆನೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ವೈಟ್ ಸಿಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ವೈಟ್ ಸಿಮೆಂಟ್ ಹಾಕೋದು ಕೂಡಲೇ ಅದೊಂಥರ ನೈಸ್ ಸ್ಟ್ರಕ್ಚರ್ ಬರುತ್ತೆ. ಆವಾಗ ಅದೊಂಥರ ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ಇದು ಬಟ್ಟೆ ಯೂಸ್ ಮಾಡಿದ್ದಲ್ಲ ಅಂತ ಗೊತ್ತಾಗುತ್ತೆ ಅಂತ ನನ್ನ ತಲೆಯಲ್ಲಿ. ಮಾರನೇ ದಿನವೇ ನಂಗೆ ಗೊತ್ತಾಗಿದ್ದು, ಆ ಬಟ್ಟೆ ಮೇಲೆ ವೈಟ್ ಸಿಮೆಂಟ್ ನಿಲ್ಲೋದಿಲ್ಲ, ಎಲ್ಲ ತುಂಡಾಗಿ ಉದುರು ಹೋಗ್ತಾ ಇದ್ದಿತ್ತು. ಅದಕ್ಕೆ ನಾನು ಎಂತ ಮಾಡಿದೆ ಅಂದರೆ, ಒಂದು ಟಿಶ್ಯೂ ಪೇಪರ್ ತಗೊಂಡು ಅದ್ರ ಮೇಲೆ ಗಮ್ ಮತ್ತು ನೀರು ಮಿಕ್ಸ್ ಮಾಡಿರೋ ಮಿಕ್ಸನ್ನು ಹಾಕ್ತಾ ಬಂದೆ. ಈ ಪ್ರೊಸೆಸ್ ಮಾತ್ರ ತುಂಬ ಲೆಂತಿ ಅನಿಸ್ತಾ ಇದ್ದಿತ್ತು. ನನಗಂತೂ ಯಾಕಾದರೂ ಸ್ಟಾರ್ಟ್ ಮಾಡಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡಿದ್ಮೇಲೆ ಹೇಗಾದರೂ ಮುಗಿಸ್ಲೇಬೇಕಲ್ಲ, ಅದಕ್ಕೆ ಒಂದು ಬೌಲಲ್ಲಿ ಗಮ್ ತಗೊಂಡು ಅದಕ್ಕೆ ವೈಟ್ ಸಿಮೆಂಟ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಹಚ್ಚುತ್ತಾ ಬಂದೆ. ಫುಲ್ ಹಚ್ಚಿ ಮುಗಿಸ್ಟ್ರಲ್ಲೇ 2 ದಿನ ಆಗಿ ಹೋಯಿತು. ಇನ್ನು ಲಾಸ್ಟ್ ಒಂದು ಮೇನ್ ಪ್ರೊಸೆಸ್ ಇದೆ ಅಂತ ಅಂದ್ಕೊಂಡೆ. ಇದೇನಿದು ಈಸಿ ಅಲ್ವಾ, ಸ್ಯಾಂಡಿಂಗ್ ಉಜ್ಜುತ್ತಾ ಬಂದರೆ ಆಯಿತು, ಅದು ಹಾಗೆ ನೈಸ್ ಆಗ್ತಾ ಹೋಗುತ್ತೆ ಅಂತ ನನ್ನ ತಲೆಯಲ್ಲಿ. ಪ್ರೊಸೆಸ್ ಮಾಡ್ತಾ ಮಾಡ್ತಾ ನಂಗನ್ಸಿದ್ದು ಏನಂದರೆ, ಕಾಟನ್ ಬಟ್ಟೆ ತಗೊಂಡಿದ್ದಿದ್ರೆ ಸಖತ್ತಾಗಿ ಬರ್ತಾ ಇದ್ದಿತ್ತು ಅಂತ. ಆದರೂ ಇರಲಿ ಮಾಡಿ ಆಯ್ತಲ್ಲ ಅಂತ ಅಂದ್ಕೊಂಡು ಫಸ್ಟ್ ಒಂದು ಲೇಯರ್ ಆಕ್ರಿಲಿಕ್ ಬ್ಲೂ ಕಲರ್ ಹೊಡೆದೆ. ಅದ್ರ ಮೇಲೆ ಮೆಜೆಂಟಾ ಕಲರ್ ಮೇಕಪ್ ಪೌಡ್ರಿಂದ ಪೇಂಟ್ ಮಾಡಿದೆ. ಅದು ಪೇಂಟ್ ಮಾಡಿದ್ಮೇಲೆ ಒಂಥರ ಡ್ಯುವೆಲ್ ಕಲರಿಂದ ಚೆಂದ ಕಾಣ್ಸೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ.